Oh
ಅದೇನು ಸವಿಸ್ತಾರವಾಗಿ ಹೇಳು ಜನನಿ. ఆర్గనైజింగ్ సెక్రటరీ అయినటువంటి మా ప్రియతమ నాయకుడు వైకుంఠం శివప్రసాద్ రావు గారికి శాలువాతో సన్మానిస్తున్నారు. మల్లన్న పూజారి చేతి వెంట పూల. అలాగే నెక్స్ట్ మా ఆలర్వి మండల ఎస్ఐ సార్ గారికి కూడా అదే విధంగా వాళ్ళని కూడా శాలువాతో సన్మానించాలి. ఆలూరు తాలూకా టీడీపీ రాష్ట్ర ఆర్గనైజింగ్ సెక్రటరీ అయినటువంటి శివప్రసాద్ రామ్ గారు మా ఈ డ్రామాకు ప్రేమపూర్వకంగా 70,000 రూపాయలు ప్రేమపూర్వకంగా మాకు ఇస్తున్నారు. అది మల్లన్న పూజారి మేనేజర్ గారు తీసుకోవాల్సిందిగా కోరుకుంటున్నాం. 70,000 1,000 రూపాయలు. వైకుంఠం శివప్రసాదానికి పూర్వక చేస్తున్నాము. ఇటువంటి కళావిధాలకు సాయం చేస్తున్న ఇటువంటి పెద్దలకు ఆ దేవుడు ఆరోగ్యాలు ఇచ్చి కాపాడాలని కోరుకుంటూ అందరికీ మనవి చేసుకుంటున్నాం. అలాగే మా ఆదరణ మండల కన్వీనర్ శ్రీధరన్న గారు 10,000 రూపాయలు ఈ డ్రామాకు ప్రేమపూర్వకంగా ఇస్తున్నారు. వారికి కూడా మేనేజర్ గారు వచ్చి ఆ డబ్బును అందుకోవాల్సింది
ఆరోగ్య ఆదేశాలు ఇచ్చి కళాభిమానులకు ఇటువంటి ప్రోత్సాహం చేస్తున్నందుకు మనస్ఫూర్తిగా సంతోషిస్తున్నాము. అందరూ హర్షించవలసిందిగా చెప్తున్నాం. అలాగే ప్రజల తరఫున మా రాష్ట్ర ఆర్గనైజింగ్ సెక్రటరీ అయినటువంటి శివప్రసాద్ అన్న గారు 4 మాటలు మాట్లాడాల్సిందిగా కోరుకుంటున్నాం. హలో ಅಭಿಮನ್ಯು ಎಲ್ಲರೂ ಈ ಸ್ಟೇಜ್ ಮೇಲೆ ಬರಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ತಬಲಾ ಮಾಸ್ಟರ್ ಅಭಿಮಾನಿಯು ವರ್ಷ ಅನುದಾನಕರಲ್ಲಿ ನನ್ನ ರಂಗದ ಆಪೇಕ್ಷೆ ನಿನಗೆ ಇಲ್ಲೋ ಕುಮಾರ ಭೀಕರವಾದ ನನ್ನ ಭೂಮಿಯ ಕಂಡಾಕ್ಷರವೇ ನೀನು ಭೀತಿ ಬಂದಿ ಭ್ರಾಂತನಾದಿ ಕಂದ ಎತ್ತ ನೋಡಿದ ತಮ್ಮ ಧೋನ್ಮತ್ತನಾದ ರುಂಡಗಳು ಅಂಜಿಸುವಂತಹ ಮುಂಡಗಳು ಪ್ರೀತಿಯಿಂದ ಕುರುಗಾಡುತ್ತಿರುವ ಭೂತ ಪ್ರೇತಗಳು ಅಂತಹ ಭೂಮಿಯ ಕಂಡಾಕ್ಷರವೇ ನೀನು ಭಯಭೀತರಾಗುವೆ. ಸುಮ್ಮನೆ ಆನಂದಕ್ಕೆ ಹೋಗದ ಅಭಿಮಾನ್ಯು ಆರಣ ಭೂಮಿ ಅಂದರೆ ಸಾಮಾನ್ಯು ಪ್ರೀತಿ ಮತಯುತವಾದ ಮಾತೆ ಆತುರದಿಂದ ರಥ ಕಡರ ಹಿತ ಬಲರಾತವಲ್ಲ ಗಾತಜ ಭೂತಳವಲ್ಲ ಕೀರ್ತಿಯಂತರವ ಪಾಂತನ ಪುತ್ರವೇ ಭೂತಗಳೊಡನೆ ಮಾತನಾಡುವ ಖಾತಗೆ ಇಂಥ ಕೂಟಾಟಿಕೆಯ ಮಾಡುವ ಕೋತುಗಳನ್ನ ಆತುರದಿಂದ ಬಿಡದ ಕಟ್ಟುವ ಭೀತಿ ರಹಿತರು ಏನು ಮಾತನಾಡಿದ್ದೇನೆ. ಕಡು ಬರದಿ ಕರ ಜಟಜದೋಡ ಕಾರ್ಮಿಕವನ್ನು ಬಿಡಿದು ಹೋಗುವ ಕಡುಗಲೆಯನ್ನು ತಡೆಯಬಹುದೇ ಜನನಿ? ಇಡಿದ ಛಲವನ್ನು ಗೆಳೆದ ಜಗಸಿನ ಒಡೆಯಲಾಗೆಂದು ನುಡಿಗದ ಎಡರು ನುಡಿಗಳಿಂದ ಎಲ್ಲನ್ನು ತಡೆಯಲಾಗದು ಜನನಿ. ದಡ್ಡದ ಎಂದು ಜಡಿಲನಿಗೆ ದಡ್ಡ ಕೊಡುದು ಕೊಡು ಬರ ಬರ ಎಲ್ಲ ಕುಪ್ಪುಡು ಕುಡು ಮಾಡುವುದನ್ನು ಅಮ್ಮಯ್ಯ ವಯಸ್ಸಿನಲ್ಲಿ ಹಿರಿಯತಕ್ಕೆ ಇಂಥ ಹಠವು ಯುದ್ಧ ಮಾಡಬೇಕೆಂಬ ಅಪೇಕ್ಷೆ ಇರುವುದು ಅಮ್ಮಯ್ಯ. ಯುದ್ಧ ಮಾಡುವ ವಯಸ್ಸು ನಿನಗಿನ್ನೂ ಬಂದಿಲ್ಲ ಕಂದ. ನಾನು ಚಿಕ್ಕವನಾದರೂ ಚಿಂತೆಯಿಲ್ಲ. ಇಕ ಎಲ್ಲ ಕರದೋಳು ಬೆರೆಯ ಕೋದಂಡಕ್ಕೆ ಏನಾದರೂ ಭಾಗ ಸತಿಯರ ಜೊತೆ ಸಂತೋಷವಾಗಿ ಕಾಲವನ್ನು ಕಳಿ. ಎಷ್ಟು ಮಾತ್ರಕ್ಕೂ ನಾನು ಕೇಳುವುದಲ್ಲ ಅಮ್ಮಯ್ಯ. ಕಂದ ಜನನಿ ತಾಯಿಯ ಮಾತನ್ನು ಮೀರಿ ಹೋಗುವುದು ನ್ಯಾಯವಲ್ಲ. ತಾಯಿಯ ಮಾತನ್ನು ಮೀರಿ ಹೋಗಬಾರದೆಂದು ಹೇಳಿದೆಯಲ್ಲ ಜನನಿ. ಹೌದು ಕಂದ. ಈಗಿನ ಸಮಯದಲ್ಲಿ ನಮ್ಮ ಜನಕನಾದ ಪಾರ್ಥನು ಸಮಸಪ್ತಕರೆಂಬ ಮಕಟಬದ್ಧರ ನಡುವೆ ಸಮರಂಗವನ್ನು ಕೈದಿರುವುದು ಮಾತೆ ಕುಮಾರ ಜನನಿ. ಕರ್ಣ ದ್ರೋಣವನ್ನು ಜಯಿಸುವುದು ನಿನ್ನಿಂದಾಗುವುದೇ? ಕರ್ಣದ್ರೋಣಾದಿಗಳಿದ್ದರೆ ಜಯಿಸಬರವನು ಜನನಿ. ಕುಮಾರ ಅಮ್ಮಯ್ಯ ಹೇಳುವಿನ ಕೇಳು. ಅದೇ ಸಂಸ್ಥಾನವಾಗಿ ಹೇಳು.
ದುರವನ್ನು ಮಾಡುವಂತಹ ಅತಿರಥರು ಜನನಿ ನಿನ್ನ ಗರ್ಭದಲ್ಲಿ ನಾನು ಇದ್ದಾಗಲೇ ನಾವು ಚಕ್ರದಿಂದ ಕೋಟೆಯ ಮರ್ಮವನ್ನು ತಿಳಿದುಕೊಂಡಿರುವನು ಜನನಿ. ನೀನು ಏನು ಅರಿಯದ ಯುದ್ಧದ ಅನುಭವಗಳ ಉಂಟಾಡುವವರೇ ನಾನು 3 ಲೋಕದ ಗಂಡುಗನು ಗಾಂಧೀವಿನಲ್ಲೂ ಅಪ್ಪಯ್ಯ ಜನನಿ. ರಣಮಂಡಲಕ್ಕೆ ಹೋಗುವುದರ ಕುಮಾರ ನಿನಗೆ ತಿಳಿಯದ ಸಮರಂಗದ ಭೀಕರ ದೇವಕಿ ಗರ್ಭೋದ್ಭವಳಾದ ಜನನಿ ಕಪಟ ಕುರುಭಟೆಯ ಪಟಲದೊಳಗೆ ನಾನರಿಯದ ಸುಗತೋತ್ತಮರು ದಾರಿದವರು ಕರ್ಣ ದ್ರೋಣಾದಿಗಳವರು ಕಂಡ ಇಂದಿನ ಹವದೆಯಾದ ಕರ್ಣದ್ವಾರಾದಿಗಳು ಬಂದುಗೂಡಿ ಬಂದರ ಮುರಿದು ಬರುವನು. ಕುಮಾರ ಅವರ ಕನ್ನಡಗಳನ್ನು ಒಂದು ಕ್ಷಣ ಮಾತ್ರದ ನಿಂತು ತಲೆಯಿರುತ್ತದೆ. ಇದು ಬಂಧುರವಾದ ಈ ಭುಜ ಭಯಂಗಳದ್ದು ಸಾರ್ಥಕವೇನು ಜನನಿ. ಅಮ್ಮಯ್ಯ ವೈರಿಬಲ ಸಮಗ್ರವನ್ನು ಗ್ರಹಿಸೋ ಪ್ರಾಪ್ತನಾದ ಪಾತ್ರನಂದನಿಗೆ ಈಗಿನ ನೀನು ಆಜ್ಞೆಯ ಮಾಡಿದರೆ ಜನನಿ, ಮಾಡಿದರೆ ವಿಘ್ನವಿಲ್ಲದ ಕೌರವನ ಬಲ ಬಗ್ಗೆ ಮಾಡಿ ಬರುತ್ತೇನೆ ಜನನಿ. ಜನನಿ ಒಂದೇ ಹಠವನ್ನು ಹಿಡಿದುಕೊಂಡರೆ ಸಿಂಧು ಪುರುಷನ ಮೆಚ್ಚುವನೆ ಯಾತಕ್ಕೆ ಮೆಚ್ಚುವುದಲ್ಲ ಅಮ್ಮಯ್ಯ. ಕರ್ಣ ಅಮ್ಮಯ್ಯ ಕೇಳುವಿನ ಕೇಳು ಅದೇನು ಸವಿಸ್ತಾರವಾಗಿದೆ. ಆ
ಅರ್ಜುನ ನಂದನಿಗೆ ಆ ದುರ್ಬಲರಾದ ಕೌರವರ ದೌರ್ಜನ್ಯವು ಎಲ್ಲ ಮುಂದೆ ಸಾಗಲರೇನು ಮಾತೆ ಜನನೇ ಯುದ್ಧಕ್ಕೆ ಹೋಗುತ್ತಿರುವ ಹಠವನ್ನು ಬಿಟ್ಟು ಬಿಡು. ಯಾತಕ್ಕೆ ಜನನೇ ಕುಮಾರ, ಅಮ್ಮಯ್ಯ ಯುದ್ಧ ಮಾಡುವುದಕ್ಕೆ ನಿನ್ನ ದೊಡ್ಡಪ್ಪನಾದ ಭೀಮಸೇನಿರುವನಲ್ಲ. ಈಗಿನ ಸಮಯದಲ್ಲಿ ನಮ್ಮ ಜನಕನಿಗೆ ಅನುಕೂಲ ಇಲ್ಲ ಅಮ್ಮಯ್ಯ. ಕುಮಾರ, ಜನನೇ ಹಾಗಾದ್ರೆ ಹೇಳುವಿನ ಕೇಳು. ಅದೇನು ಸವಿಸ್ತಾರವಾಗಿ ಹೇಳು. ಬೇಡ ಏನು
ಸಂಪಾದಿಸಿಕೊಳ್ಳಬೇಕಲ್ಲದೆ ಅಮ್ಮಯ್ಯ. ಅಭಿಮಾನಿಯು ಹೃದಯತ್ಪರ ಧೈರ್ಯ ಮಾನಸನಾಗಿ ಮುಂದಕ್ಕೆ ಇಡುವ ಒಂದು ಹೆಜ್ಜೆಗೆ ಅಶ್ವಮೇಧ ಫಲಪ್ರಾಪ್ತಿ ಎಂದು ಶ್ರುತಿಗಳ ಕರವೆತ್ತಿ ಸಾರುತ್ತಿರುವವು. ಅಮ್ಮಯ್ಯ, ಅಶಾಶ್ವತವಾದ ಶರೀರವನ್ನು ಮೆಚ್ಚಿ ಇಂಧರಿದರೆ ವ್ಯರ್ಥವಾಗಿ ಕೆಡವರೆಂದು ಆರ್ಯರು ಆಗಲೇ ಎಚ್ಚರಪಟ್ಟಿರುವರು. ಜನನಿ ಕರಪಲ್ಲವದ ಬಿಳುಬೆಡದ ತಲ್ಲಣದ ಸಲ್ಲತ್ರಾದಿಗಳ ನೇಮವನ್ನು ಕೊಡುತ್ತಾಗ್ತದೆ. ಅಮ್ಮಯ್ಯ, ನೇಮವನ್ನು ಕೊಡುವುದಿಲ್ಲ, ಹೇಳುವೆನು ಕೇಳು. ಅದೇನು ಸವಿಸ್ತಾರವಾಗಿ ಹೇಳು. ಪೂರ್ವಾರ್ಜಿತ ಸುಕೃತವನ್ನಿದ್ದರ ಮನಮತಕ್ರದಲ್ಲಿದ್ದರೇನು ವಾರುದೆಯ ಮಧ್ಯದಲ್ಲಿ ಅಥವಾ ವೈರಿಗಳ ಸಮೂಹದಲ್ಲಿ ಇದ್ದರೆ ಇಕ ನನಗೆ ಬಂದ ಭಯವೇನು ಅಮಯ ಆ ಜಡಜೊಬ್ಬವನು ಬರೆದ ಪ್ರಾರಬ್ಧ ಕರ್ಮವನ್ನು ಬಿಡುಗಡೆಯಾಗಿ ನಿಲ್ಲಿಸುವುದಕ್ಕೆ
ಸಾಧ್ಯವಾದೀತು ಅಮ್ಮಯ್ಯ. ಅಭಿಮಾನ್ಯು ಅಹೋ ಜನನೇ, ಅರ್ಥ ಇಂದಿನ ದಿನ ತಂಡಗಳು ಕೈಗೊಂಡಿರುವ ಕಾಲದವರು ಕಂದನಿದ್ದು ಸಾರ್ಥಕವೇನು ಅಮ್ಮಯ್ಯ? ಕುಮಾರ ಇಂದಿನ ದಿನ ಪುರಂದರಾದ ಕಂದರವರು ದಿವಸಗಳು ಒಂದುಗೂಡಿ ಬಂದರೂ ನಾನು ಹಿಂದೆಯು ಕಡಲವಾಗಿರುವ ದಡದಾಕ್ಷ ಬಿಡುಗನ್ನಾದಿಗಳ ಬಲ ಬಿಡುದು ಚಕ್ರವನ್ನು ತುಡುಗಿದರ ದಡಗಡೆದು ಹಿಡಿದು ನಿಲ್ಲಿಸುವನು. ಅಭಿಮಾನ್ಯು ವನದಾಕ್ಷರ ಬಲ ಬಿಡುದು ಚಕ್ರವನ್ನು ತುಡುಗಿದರ ದಡಗಡೆದು ಹಿಡಿದು ನಿಲ್ಲಿಸುವನು. ಅಮ್ಮಯ್ಯ, ಕುಮಾರ ವನದಾಕ್ಷರ ಬಲ ಬಿಡುದು ಜನಕರಾದ ಭಕ್ತರು ಸಮರಕ್ಕೆ ಅನುವಾದರೆ ಅವರ ದಳವನ್ನು ಮೊರೆ ಹೊಡೆದು ಪತಾಕೆಯಲ್ಲಿದ್ದ ಅವರ ಒದಗಿಸುವನು. ಕಂದ ರೋಷ ವಹಿಸಿ ಬಿಲ್ ಬಿಡುದು ರಣಕ್ಕೆ ಹೋಗುವ ಸಮಯದೋಳು ಸೊಲ್ಲು ಕೇಳಿ ನಿಲ್ಲುವುದಕ್ಕೆ ಇಲ್ಲಿ ಗೊಲ್ಲ ವಂಶದವರು ಯಾರು ಇಲ್ಲ ಅಮ್ಮಯ್ಯ. ಅಭಿಮಾನ್ಯು ಬಲಹೀನನಾದ ಕುರುಪತಿಗೆ ನಿಮ್ಮನ್ನು ನಿಮ್ಮ ಬಲರಾಮನ ಅವನಿಗೆ ಬೆಂಬಲವಾಗಿ ಬಂದರೆ ಅವರ ಹರಾಯುಧವನ್ನು ಈ ಭೂಮಿಗೆ ಕಳೆದಿದ್ದಾರೆ. ಎನ್ನ ಕರದಾಳ ಮೆರೆಯುವ ಈ ಕೋದಂಡವನ್ನು ಹಿಡಿಯುವುದಿಲ್ಲ. ಎನ್ನ ಧೈರ್ಯವನ್ನು ನಂಬಿ ನೀನು ಆಜ್ಞೆಯ ಮಾಡುವವರೆಗೂ ನಿನ್ನ ಪಾದವನ್ನು ಬಿಡುವುದಿಲ್ಲ. ಮಾತೆ ನೆಪವನ್ನು ಬಿಡುತ್ತಾರೆ ಅಮ್ಮಯ್ಯ. ಮಗನಿಗೆ ಬುದ್ಧಿ ಹೇಳಿದ್ರು ನನ್ನ ಮಾತು ಕೇಳಲಿಲ್ಲ. ಹೌದು ದೇವಿ, ಇವನ ಸತಿಗಳೆರಡು ಹೊರಗೆ ಸಾರಥಿ ಹೋಗುವ ಜಾಗೃತಿ. ನಿನ್ನ ಇಷ್ಟದಂತಾಗಲಿ ಮಾತೆ. LIC ಬೋರ್ಡ್ ಚೇರ್ಮನ್ ಆಗಿರ್ತಕ್ಕಂಥ ಮಲ್ಲಣ್ಣ ಪೂಜಾರಿ ಅವರು 20,000 ರೂಪಾಯಿಗಳನ್ನು ಈ ಸ್ಟೇಜ್ ಕ್ಯಾಶಿಯರ್ ಆಗಿರ್ತಕ್ಕಂಥ ನಮ್ಮ ಸಿಂಗಲ್ ವಿಂಡೋ ಪ್ರಕಾಶ್ ಅವರು ಎಲ್ಲಿದ್ದರೂ ಬಂದು ಆ ಹಣವನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತಿದ್ದೇವೆ. ఇన్ఛార్జ్ శ్రీ వైకుంఠం శివప్రసాద్ అన్న గారు మన నర్తకులు చేసిన వారికి 5,000 బహుమతి పూర్వకంగా ఇచ్చినారు.
ಅದಕ್ಕೆ ನಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳು.